लंबित एवं प्री लिटिगेशन वाद पूर्व मामलों के त्वरित निपटारे के लिए 11 जुलाई को रायचूर शहर तथा जिले के सभी तालुका न्यायालयों में राष्ट्रीय लोक अदालत का आयोजन किया जाएगा। इसका लाभ अधिक से अधिक नागरिकों को उठाना चाहिए। यह जानकारी वरिष्ठ सिविल न्यायाधीश एवं जिला विधिक सेवा प्राधिकरण के सदस्य सचिव सिद्धरामप्पा कल्याणराव ने दी। उन्होंने बुधवार को जिला न्यायालय परिसर स्थित जिला विधिक सेवा प्राधिकरण कार्यालय में आयोजित प्रेस वार्ता को संबोधित करते हुए कहा कि 11 जुलाई शनिवार को सुबह 10 बजे जिला न्यायालय तथा जिले के सभी तालुका न्यायालयों में राष्ट्रीय लोक अदालत आयोजित की जाएगी। उन्होंने बताया कि लोक अदालत में न्यायालयों में लंबित सिविल और समझौता योग्य आपराधिक मामलों के अलावा मोटर वाहन दुर्घटना दावे, पारिवारिक न्यायालय के मामले तथा अन्य विभिन्न प्रकार के मामलों का निपटारा आपसी सहमति से किया जाएगा। उन्होंने कहा कि न्यायालयों में लंबित तथा वाद पूर्व मामलों के समाधान के लिए राष्ट्रीय लोक अदालत एक सुनहरा अवसर है। सभी अधिवक्ताओं, पक्षकारों एवं आम नागरिकों से अपील की गई है कि वे अधिक से अधिक संख्या में अपने मामलों का निपटारा लोक अदालत के माध्यम से करवाएं। ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷದ ಎರಡನೇ ಲೋಕ ಅದಾಲತನ್ನು ನಾವು ದಿನಾಂಕ 11/7/2026ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಮತ್ತು ಕೇಂದ್ರ ಜಿಲ್ಲಾ ಸ್ಥಾನದಲ್ಲಿ ಹಮ್ಮಿಕೊಂಡಿದ್ದು, ಇದರ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದೇನೆಂದರೆ, ಟ್ರಾಫಿಕ್ ಇ ಚಾನಲ್ ಪ್ರಕರಣಗಳು ಮೇ 2026ರಿಂದ ಪೂರ್ವದಲ್ಲಿ ಆಗಿರುವಂಥ ಪ್ರಕರಣಗಳಲ್ಲಿ 50% ವಿನಾಯಿತಿಯನ್ನು ಕೊಡಲಾಗಿದೆ. ಹೀಗಾಗಿ ಈ ಚಾನಲ್ ಪೊಲೀಸ್ ಈ ಚಾನಲ್ ಇದರಲ್ಲಿ ದಾಖಲಾಗಿರುವಂಥ ಪ್ರಕರಣಗಳನ್ನು ಸುಮಾರು 20 ದಿವಸಗಳ ಕಾಲ ಈ 50% ವಿನಾಯಿತಿಯನ್ನು ಕೊಡಲಾಗಿದೆ. ಅದು ಯಾವತ್ತಿಂದ ಪ್ರಾರಂಭ ಆಗುತ್ತೆ ಅಂತಂದರೆ 21/6/2026ರಂದು ಪ್ರಾರಂಭವಾಗಿ 10/7/2026ರವರೆಗೆ ನಡೆಯುತ್ತದೆ. ಅಂದರೆ 20 ದಿವಸಗಳ ಕಾಲ ಈ ಕ್ಯಾಂಪೇನನ್ನು ನಡೆಯುತ್ತೆ. ಅಂದರೆ ಇದರಲ್ಲಿ ಯಾರ್ಯಾರಿಗೆ ಫೈನ್ ಆಗಿದೆ, ಈ ಚಾನಲ್ ಮುಖಾಂತರ ಫೈನ್ ಆಗಿದೆ, ಟ್ರಾಫಿಕ್ ಈ ಚಾನಲ್ ಫೈನ್ ಆಗಿದ್ದೆವು, ಅದರಲ್ಲಿ ಯಾರ್ಯಾರು ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದೆವು ಅಂಥವರೆಲ್ಲರೂ ಈ 50% ವಿನಾಯಿತಿಯನ್ನು ಕೊಡಲಾಗಿದೆಯೋ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಈ ಸಲ ಲೋಕ ಅದಾಲತ್ನಲ್ಲಿ RTO ಇಲಾಖೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ 1991ರಿಂದ 2022ರವರೆಗೆ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ ಫೈನ್ ಪ್ರಕರಣಗಳಲ್ಲಿ ಅದರಲ್ಲಿ ಸಮೇತ 50% ವಿನಾಯಿತಿಯನ್ನು ಸರ್ಕಾರವನ್ನು ಈ ಸಲ ಕೊಡಲಾಗಿದೆ. ಯಾರ್ಯಾರಿಗೆ ವಿರುದ್ಧ ಇವೆಲ್ಲ ಫೈನ್ ಪ್ರಕರಣಗಳು ದಾಖಲಾಗಿದ್ದೆವು ಅವರು ಸಮೇತ ಇದರ ಸದುಪಯೋಗ ಹಾಗೂ ಲಾಭವನ್ನು ಪಡಿಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಸಲದ ಲೋಕ ಅದಾಲತ್ನಲ್ಲಿ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಈಗಾಗಲೇ ನಾವು ಕೈಗೆತ್ತಿಕೊಂಡು ಮೀಡಿಯೇಷನ್ ಪ್ರೋಸೆಸನ್ನು ಶುರು ಮಾಡಿದ್ದೀವಿ. ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಡಿಕ್ಲರೇಷನ್, ಇಂಜೆಕ್ಷನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಸೂಟ್ ಎಲ್ಲ ರೀತಿಯ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ಪ್ರಕರಣಗಳಲ್ಲಿ ಯಾರ್ಯಾರು ರಾಜಿ ಆಗಬೇಕನ್ನಿಸ್ತಿರೋ ಅವರೆಲ್ಲರೂ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳ ಮುಖಾಂತರ ಇವರೆಲ್ಲರಿಗೂ ಮನವಿ ಮಾಡ್ಕೊಂಡು ಈ ಲೋಕ ಅದಾಲತ್ನಲ್ಲಿ ಎಲ್ಲರೂ ಭಾಗಿಯಾಗಿ ಯಶಸ್ವಿಯನ್ನು ತಂದುಕೊಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ಸ್.